ಗೊತ್ತಾಯ್ತು. ಈಗ ಸ್ಟಾರ್ಟ್ ಮಾಡಲ್ಲ? ರೆಡಿ ಇದ್ದೀರಾ? ಓದ್ತೀಯಪ್ಪ. ವೆಲ್ಕಮ್ ಟು ದಿ ಶೋ. ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಮಾನಸಾರ್ ಅವರು. ಸೊ ಆಯುರ್ವೇದದ ಬಗ್ಗೆ, ಅವರ ಅಚೀವ್ಮೆಂಟ್ಸ್ ಹಾಗೂ ಇನ್ವೆನ್ಷನ್ಸ್ ಬಗ್ಗೆ ಅವರ ಬಾಯಿಂದನೇ ಕೇಳಿ ತಿಳ್ಕೊಳ್ಳೋಣ. ಡಾಕ್ಟರ್ ಮಾನಸಾರ್ ಅವರೇ, ವೆಲ್ಕಮ್ ಟು ದಿ ಶೋ. ನಮಸ್ಕಾರ ಸರ್. ಸುವಾಚ ಅಂದರೆ ಏನು? ಸುವಾಚ ಅಂದರೆ ಯಾರು? ಅದನ್ನು ನಮ್ಮ ಡಾಕ್ಟರ್ ಹತ್ರನೇ ಕೇಳ್ಕೊಳ್ಳೋಣ. ಡಾಕ್ಟರ್, ಇದ್ರ ಬಗ್ಗೆ ತಾವು ತಿಳಿಸ್ಕೊಡ್ಬೋದಾ? Ayurveda, the traditional science, it's accepted as something which is ancient, but it is something which is to be utilized in everyone's home. ಸೊ ನಮ್ಮ ಚರಕ ಆಚಾರ್ಯ, ಸುಶ್ರುತ ಮತ್ತು ವಾಗ್ಭಟ ಆಚಾರ್ಯರು ಆಯುರ್ವೇದ ಅಂತ ನಮ್ಗೇನು ಕೊಟ್ಟಿದ್ದಾರೆ, ಆ ಪದ್ಧತಿನ ನಾವು ನಮ್ಮ ದಿನದ ಲೈಫ್ ಸ್ಟೈಲ್, ಎವ್ರಿಡೇ ಲೈಫ್ ಸ್ಟೈಲಲ್ಲಿ ಹೇಗೆ ಫಾಲೋ ಮಾಡ್ತೀವಿ ಅನ್ನೋ ಒಂದು ಕಾನ್ಸೆಪ್ಟ್, ಅದೇ ಸುವಾಚ. ನಿಮ್ಗೆ ಹೇಗೆ ಹೇಳಬೇಕು ಅಂದರೆ ಸರ್, ಒಂದು ರಿಯಲ್ ಇನ್ಸಿಡೆಂಟ್ ಸ್ಟೋರಿ ಹೇಳ್ತೀನಿ. ಇವಾಗೆಲ್ಲ ಹೇಗೆ ಅಂದರೆ, ಕೂತಿದ್ದ ಜಾಗದಲ್ಲೇ 30 ಸೆಕೆಂಡ್ಸಲ್ಲಿ ಊಟ, ಮನೇಲೆ ಎಕ್ಸಸೈಸಸ್ಸು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆರೋಗ್ಯ ಅನ್ನೋದು ತುಂಬ ಹಾಳಾಗಿದೆ. ಅದರಲ್ಲೂ ಮೆಂಟಲ್ ಹೆಲ್ತ್ ಅಂತೂ ಕೇಳೋದೇ ಬೇಡ. ಆಂಗ್ಸೈಟಿ, ಡಿಪ್ರೆಷನ್, ಎಲ್ಲ ಥರದ ಇಲ್ನೆಸ್. ಸೊ ಇದರಿಂದ ಸಫರ್ ಆಗಿರೋಂಥ ಒಬ್ಬ ಹುಡುಗನ ಕತೆ ನಾನು ನಿಮ್ಗೆ ಹೇಳ್ತೀನಿ. ಅವಾಗ ಸುವಾಚ ಅಂದರೆ ಏನು ಅನ್ನೋದು ಗೊತ್ತಾಗುತ್ತೆ. ಏನು ಮಾಡ್ತಿದ್ದ ನೋಡು. ನಮ್ಮಲ್ಲಿ ಹಾಸಿಗೆ ಇಲ್ವಾ? ಸ್ಟೋರ್ ರೂಮಲ್ಲಿ ಮಲ್ಗಬೇಕಾ? ದಿನಾ ಕಾಲೇಜಿಂದ ಕಾಲ್ ಮೇಲೆ ಕಾಲ್ ಬರ್ತಾ ಇದೆ, ನಿದ್ದೆ ಮಾಡ್ತಾನಂತೆ. ರಾತ್ರಿ ಎಲ್ಲ ಫೋನು ಇಲ್ಲ ಗೇಮ್ಸು, ಮುಗ್ದಲ್ಲಿ ಒಂದು ನಗು ಇಲ್ಲ. ಹಿಂಗೆ ಬಿಟ್ರೆ ಅಷ್ಟೇ. ನನಗೆ ಗೊತ್ತಿರೋ ಆಯುರ್ವೇದ ಡಾಕ್ಟ್ರ್ ಇದ್ದಾರೆ, ಕನ್ಸಲ್ಟ್ ಮಾಡ್ತೀನಿ. ಏನು ಮಾಡೋದು ನೋಡೋಣ. ಎಸ್ ಸರ್, ಟೆಲ್ ಮೀ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಡಾಕ್ಟ್ರೆ. ಓದೋದ್ರಲ್ಲಿ ಏನೂ ತೊಂದರೆ ಇಲ್ಲ. ಈಗ ಒಂದು 7-8 ತಿಂಗಳಿಂದ ರಾತ್ರಿ ಸರಿಯಾಗಿ ನಿದ್ದೆ ಮಾಡಲ್ಲ, ಊಟನೂ ಸರಿಯಾಗಿ ಮಾಡಲ್ಲ. ಯಾವಾಗಲೂ ಹೊರಗಡೆ ಊಟ ಇಲ್ಲ ಜಂಕ್ ಫುಡ್. ಹೊರಗಡೆ ಮಕ್ಕಳ ಜೊತೆ ಆಡೋಕ್ಕೂ ಹೋಗಲ್ಲ. ನಾವು ಸಣ್ಣವರಿರುವಾಗ ಬಿಟ್ಟರೆ ಸಾಕು ಅಂತ ಕಾಯ್ತಾ ಇದ್ವಿ. ಇವನು ಕಾಲೇಜ್ ಬಂಕ್ ಮಾಡಿ ಮನೇಲಿ ನಿದ್ದೆ ಮಾಡ್ತಾನೆ. ನೀವು ಅವ್ರನ್ನ ಕಳಿಸಿ, ನಾನು ಮಾತಾಡ್ತೀನಿ. ಏನ್ ನಿನ್ನ ಹೆಸರು? ಸರಿ, ನಾಡಿ ಚೆಕ್ ಮಾಡೋಣ. ಬಾ ಈ ಕಡೆ ಬಾ. Sit still for a moment. Don't get scared. ಹೋಗಿ ಸ್ಕ್ಯಾನರ್ ಮುಂದೆ ನಿಂತ್ಕೋ. ನಿನ್ನ ಕಂಪ್ಲೀಟ್ ಬಾಡಿ ಸ್ಕ್ಯಾನ್ ಆಗತ್ತೆ. ದಶವಿಧ ಪರೀಕ್ಷೆದಲ್ಲಿ ಫ್ಯೂ ಪ್ಯಾರಾಮೀಟರ್ಸ್ನ ಎಲ್ಲ ಚೆಕ್ ಮಾಡೋಣ. ಇದರಲ್ಲಿ ದೇಶ ಪರೀಕ್ಷಾ ಎಲ್ಲಾನು ನಾವು ಚೆಕ್ ಮಾಡ್ತೀವಿ. ಇವಾಗ ಬಲ ಪರೀಕ್ಷಾ ಮಾಡೋಣ. ಓಕೆ, ಮುಗೀತು. ಈ ಕಡೆ ಬಂದು ಕುತ್ಕೋಬಹುದು. ಈಗ ಏನ್ ನೋಡ್ತಿರೋದು? ಯಾವಾಗಲೂ ಸೋಷಿಯಲ್ ಮೀಡಿಯಾನಾ ಅಥವಾ ಸ್ಪೋರ್ಟ್ಸ್ ಕೂಡ ಆಡ್ತೀಯಾ? ವಿಡಿಯೋ ಗೇಮ್ಸ್ ಅಷ್ಟೇನಾ? ತಿಂಡಿ ಎಲ್ಲಿ ಮಾಡ್ತೀಯಾ? ಮನೇಲಿ ಮಾಡಲ್ವಾ? ಇಲ್ಲ, ಲೇಟ್ ಆಗಿರುತ್ತೆ. ಯಾಕೆ? ಎಷ್ಟೊತ್ತಿಗೆ ಎದ್ದೊಳೋದು? 10:30. ಎದ್ದೊಳೋದೇ 10:30 ಅಂದ್ರೆ ಮಲ್ಕೊಳ್ಳೋದು ಎಷ್ಟೊತ್ತಿಗೆ? 1 or 2. ಅಷ್ಟೊಂದು ಲೇಟಾ? ಅಷ್ಟೊತ್ತಿಗೂ ಏನ್ ಮಾಡ್ತಾ ಇರ್ತೀಯಾ? ಮೂವೀಸ್, ಗೇಮ್ಸ್. ಮತ್ತೆ ರಾತ್ರಿ ಊಟ ಅಪ್ಪ ಅಮ್ಮ ಜೊತೆ ಮಾಡಲ್ವಾ? ಫ್ರಿಡ್ಜ್ ಏನಾದ್ರು ರಾತ್ರಿ ಹೊಟ್ಟೆ ಹಸ್ದಂಗೆ ತಿಂತೀನಿ ಅಷ್ಟೇ. ತಲೆನೋವು ಬರುತ್ತಾ ಅವಾಗ? ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ತರ, ಹೊಟ್ಟೆ ಉಬ್ರ, ಎದೆ ಉರಿ ಇದೆಲ್ಲಾನು ಇದೆಯಾ? ಊಟ ಅಂತೂ ಟೈಮ್ ಸರಿಯಾಗಿ ಮಾಡ್ತಾ ಇಲ್ಲ, ನಿದ್ದೆನೂ ಬರ್ತಾ ಇಲ್ಲ. ಎಷ್ಟು ದಿನದಿಂದ ಈ ತರ ಇದೆ? 6 months ಇಂದ. 6 months ಇಂದ ಇದೇ ತರ ಇದೆಯಾ? ಹಂಗಂದ್ರೆ ಸ್ಪೋರ್ಟ್ಸ್ ಆಕ್ಟಿವಿಟೀಸು, ವಾಕಿಂಗು ಇದೆಲ್ಲ ಏನಾದ್ರು ಮಾಡ್ತೀಯಾ ಮನೇಲಿ? ಇದನ್ನು ಯಾವುದು ಇಲ್ವಾ? ಸರಿ, ಬೇರೆ ಏನಾದ್ರೂ ತೊಂದರೆ ಇದೆಯಾ ನಿಂಗೆ? ಸರಿ, ನೀ ಹೊರಗಡೆ ವೇಟ್ ಮಾಡು, ಅಪ್ಪನ ಕಳಿಸು. ಅವನಿಗೇನಾಗಿದೆ ಮೇಡಮ್? ಸೊ ದಿಸ್ ಇಸ್ ಕಾಲ್ಡ್ ಇನ್ಸೋಮ್ನಿಯಾ. ಅಂದರೆ ನಿದ್ರಾ ಅಲ್ಪತ. ನಿದ್ದೆ ಕಡಿಮೆ ಬರೋದು, ಇಲ್ಲ ಅಂದರೆ ನಿದ್ದೆ ಬಂದರೂ ಏನಾದರೂ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ರೂ ಬೇಗ ಎಚ್ಚರಿಕೆ ಆಗೋದು, ಅಥವಾ ಬೇರೆ ತರಹ ಚಟುವಟಿಕೆಗಳಿಂದ ನಿದ್ದೆನೇ ಬರದೇ ಹೋಗೋದು. ಇದು ಯಾಕೆ ಆಗ್ತಿದೆ ಅಂತ ನೀವು ಕೇಳಿದ್ರೆ, ನಿಮ್ಮ ಮಗನ ವಿಷಯದಲ್ಲಿ ಅವ್ನ ಡಯಟ್ ಇರ್ಬೋದು, ಅವ್ನ ಲೈಫ್ ಸ್ಟೈಲ್ ಇರ್ಬೋದು. ಅಂದರೆ
ದಿನಚರ್ಯ ಏನಿದೆ ಅದನ್ನು ಒಂದು ಸ್ವಲ್ಪ ಸರಿ ಮಾಡ್ಕೋಬೇಕಾಗತ್ತೆ. ತುಂಬಾ ಸ್ಕ್ರೀನ್ ಟೈಮ್ ಇದೆ ಅವನಿಗೆ, ಅಂದರೆ ಲಾಂಗ್ ಟೈಮ್ ಸ್ಕ್ರೀನ್ ಯೂಸೇಜ್, ಮೊಬೈಲ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಅವನದನ್ನು ಅವಾಯ್ಡ್ ಮಾಡಬೇಕು. ಮತ್ತು ಒಂದಿಷ್ಟು ಅವನಿಗೆ ಡೇಯಲ್ಲಿ ಎಕ್ಸಸೈಸ್ ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ, ಅದನ್ನು ಅವನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಗುಡ್ ಫುಡ್ ಪ್ರಾಕ್ಟೀಸಸ್ ಇಲ್ಲ. ಆಯುರ್ವೇದ ಪ್ರಕಾರ ನಾವು ಏನೇನು ಫುಡ್ ಪ್ರಾಕ್ಟೀಸಸ್ ಹೇಳ್ತೀವಿ, ಜನರಲ್ ಆಗಿ ಒಬ್ಬರು ಹೇಗೆ ಹೆಲ್ತಿಯಾಗಿರೋದಕ್ಕೆ ಏನೇನು ಮಾಡಬೇಕು ಅದು ಯಾವುದೂ ಅವನ ಲೈಫ್ ಸ್ಟೈಲಲ್ಲಿ ಫಾಲೋ ಮಾಡ್ತಾ ಇಲ್ಲ. ಹಾಗಾಗಿ ಇದು ಅವನಿಗೆ ಸ್ಟಾರ್ಟ್ ಆಗಿದೆ ಅಂತ ಹೇಳಬಹುದು. ಮತ್ತು ಅವನಿಗೆ ಯಾವುದೇ ಒಂದು ಆ್ಯಕ್ಟಿವಿಟಿಯಲ್ಲೂ ಕೂಡ ಇಂಟ್ರೆಸ್ಟ್ ಇಲ್ಲ, ಮತ್ತು ಬೇಗ ಕೋಪ ಬರುತ್ತೆ, ಏನೇ ಹೇಳಿದ್ರು ಕೇಳೋದಿಲ್ಲ. ಇದೆಲ್ಲನೂ ಸಿಮ್ಟಮ್ಸ್. ಒಂದೊಂದು ಕಡೆ ನೀವು ಆಂಗ್ಸೈಟಿ ಅಂತ ಹೇಳ್ಬೋದು, ಇನ್ನೊಂದು ಕಡೆ ಸಮ್ಟೈಮ್ಸ್ ಅವ್ನು ಡಿಪ್ರೆಷನಲ್ಲಿ ಇರ್ತಾನೆ ಅಂತ ಕೂಡ ನೀವು ಹೇಳ್ಬೋದು. ಸೊ ಇದೆಲ್ಲವೂ ಏನಂತ ಹೇಳಿದ್ರೆ ಮಾನಸಿಕ ಒತ್ತಡ ಅಂತ ನಾವೇನು ಹೇಳ್ತೀವಿ. ಬಿಕಾಸ್ ಆಫ್ ದ ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲ್ ಒಬ್ಬರು ಈ ಥರ ಸಫರ್ ಆಗ್ತಾರೆ ಅಂತ ನಾವು ಹೇಳ್ತೀವಿ. ಅವ್ನು ಸರಿ ಹೋಗ್ಬೇಕು ಅಂದ್ರೆ ಏನು ಮಾಡಬೇಕು? ಇದನ್ನು ತಗೊಳ್ಳಿ, ನಾನು ಹೇಳ್ದಾಗ ಮಾಡಿ. ಏಯ್ ತೆಗಿಯೋದನ್ನ, ಡಾಕ್ಟರ್ ಅಷ್ಟು ಹೇಳ್ತಾ ಇದ್ದಾರೆ, ಮತ್ತೆ ಅದೇ ಮಾಡ್ತಾ ಇದೀಯಾ? Hey Madan, welcome to the world of Ayurveda. Myself Suvacha, greeting you. Happy to be on your side. Hita hitam sukam dukkam ayustasya hita hitam manam chatachetroktam Ayurveda suchyate. As per your Vaidya prescription, daily logs, Dinacharya, Rutucharya will be assisted and maintained for completion of task. Time now is 12 a.m. Eating food at this time is not considered good for digestion. It leads to ajirna. 2 a.m. It's not time to play games. This is not the time to strain your eyes. This will lead to sleeplessness. Do not play games. Please do go to sleep. 5 a.m. Time to wake up. Wake up. Brahme muhurta uttishtet svasto rakshartam ayushah. Waking up in Brahma Muhurta is considered to be good for health. It's time to start your day now. ನಾ ಹಿಂಗೆ ಬಿಟ್ರೆ ನಂಗೇನು ಮಾಡಕ್ ಬಿಡಲ್ಲ, ನಂಗೆ ತಲೆ ಕೆಟ್ಟಾಗ್ತಾ ಇದೆ. Hey Madan, follow dharmika and samajika. ಯಾರು ತಂದಿಟ್ಟಿ ತಿರ್ಗಾ? ಯಾಕಂದ್ರೆ ತಂದಿಟ್ಟಿ ರೂಮಲ್ಲಿ? ನಾನೇ ಇಟ್ಟಿದ್ದು, ಮುಚ್ಚಿಡಕ ನಿನ್ನ ಡಾಕ್ಟರ್ ಕರ್ಕೊಂಡು ಹೋಗಿದ್ದು. ನಿನ್ನೆ ಹೆಲ್ತ್ ಸರಿ ಹೋಗ್ಲಿ ಅಂತ ತಾನೆ? ಅದು ನಂಗೆ ನಿದ್ದೆ ಮಾಡಕ್ ಬಿಡ್ತಿಲ್ಲ, ನೆಮ್ಮದಿ ಇಲ್ಲ. ಬೆಳಿಗ್ಗೆ ಬೇಗ ಎದಾಡಿಸ್ತಾ ಇದೆ, ನನಗೆ ತಲೆ ಕೆಟ್ಟೋಗ್ತಾ ಇದೆ. ಅದು ಏನು ಹೇಳುತ್ತೋ ಅದನ್ನ ಫಾಲೋ ಮಾಡು, ಅದೇ ನಿನಗೆ ಲಾಸ್ಟ್ ಆಪ್ಷನ್. It's a warning. Time 2:15 a.m. This is not the time to eat. Do not eat anything, specifically even from outside. This leads to indigestion. This creates illness. You will not be able to digest and sleep well. To clean your gut, pass your bowels. 5 a.m. Brahme muhurta uttishtet svasto rakshartam ayushah. Wake up. You need to start your day. Untimely eating of food leads to indigestion and no sleep during this time. Hey Madan, these all are just your imagination. Do not worry. Do not go into anxiety. Listen to me and follow my instructions. To start with, start your day with simple jogging.
Hey Madan, wake up, it's Brahma Muhurta. 15:12:47. Today's schedule, Nasya at 7 a.m. Do not consume anything 2 hours before or after the therapy. Do not consume cold and refrigerated food items. Hey Madan, time to exercise. Hey Madan, time to go to therapy. Put on your watch. Hey Madan, wake up, it's Brahma Muhurta. 15:12:47. Sarvanga Bhyanga Bashpasveda at 4 p.m. Time for your cycling. Do not give up, continue. Hey Madan, time to take bath. Clean yourself. Hey Madan, time for college. Stay happy. Be friendly with everyone. I shall encourage that too. Everything will go well. 16:12:47. At 11 a.m. Netra Kriya Kalpa. ಸೊ ಆ ಹುಡುಗ ಏನೇನ್ ಮಾಡ್ತಿದ್ದ ಅಂತ ಹೇಳಿ ಮೇಡಮ್ ಒಂದು ಸೆಕೆಂಡ್ ಮೇಡಮ್ ಈ ಒಂದು ಥಾಟ್ಸ್ ಹೇಗೆ ಬಂತು, ಈ ಒಂದು ಐಡಿಯಾ ಹೇಗೆ ಬಂತು ನಿಮಗೆ ಅಂತ? ಅದ್ರ ಬಗ್ಗೆ ಕೇಳ್ತಾ ಇದ್ದೀರಾ? ಸೊ ಆಕ್ಚುಲಿ ಮೆಡಿಟೇಷನ್ ಇಸ್ ಅ ಫಾರ್ಮ್ ಫಾರ್ ಎನ್ಲೈಟ್ಮೆಂಟ್ ಅಂತ ಹೇಳ್ಬೋದು. ಸೊ ಐಡಿಯಾಸ್ ಅನ್ನೋದು ಈ ಎನ್ಲೈಟ್ಮೆಂಟ್ ಟೈಮ್ ಅಲ್ಲಿ ಹುಟ್ಟುತ್ತೆ. ಸೊ ಅವಾಗ ಹುಟ್ಟಿದ ಐಡಿಯಾನೇ ಸುವಾಚ. ಸೊ ಪ್ರಿನ್ಸಿಪಲ್ಸ್ ಆಫ್ ಆಯುರ್ವೇದ ಆಕ್ಚುಲಿ ಪ್ರತಿಯೊಬ್ರು ಎಕ್ಸ್ಪ್ಲೇನ್ ಮಾಡೋದಿಲ್ಲ ನಮಗೆ. ಆಯುರ್ವೇದ ಅಂದ್ರೆ ಏನು ಅನ್ನೋದು ಗೊತ್ತಿರೋದಿಲ್ಲ. ಸೊ ಆಯುರ್ವೇದದಲ್ಲಿ ದಿನಚರ್ಯ ಬಗ್ಗೆ ಹೇಳಿದ್ದಾರೆ, ಋತುಚರ್ಯ ಬಗ್ಗೆ ಹೇಳಿದ್ದಾರೆ, ಆರೋಗ್ಯಕ್ಕೋಸ್ಕರ ನಾವ್ ಏನೇನ್ ಮಾಡ್ಬೇಕು ಅಂತ ಹೇಳಿದ್ದಾರೆ, ನಿತ್ಯ ಸೇವನೆಯ ದ್ರವ್ಯ, ಮತ್ತೆ ಒಬ್ಬ ವ್ಯಕ್ತಿ ಊಟ ಹೇಗ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ನಾವು ಅಷ್ಟವಿಧ ಆಹಾರ ವಿಶೇಷ ಆಯ್ತನ ಅಂತ ಹೇಳ್ತೀವಿ. ಮತ್ತೆ ದಿನಚರ್ಯದಲ್ಲಿ ಏನೇನ್ ಪಾಲನೆ ಮಾಡ್ಬೇಕು ಅನ್ನೋದನ್ನ ಹೇಳಿದ್ದಾರೆ. ಇದನ್ನೆಲ್ಲ ನಾವು ಫಾಲೋ ಮಾಡ್ಬೇಕು ಅಂತ ಹೇಳಿದ್ರೆ ಹಳೆ ಕಾಲದಲ್ಲಿ ಏನಿರ್ತಿತ್ತು ಅಂದ್ರೆ ದೊಡ್ಡವ್ರು ಹೇಳ್ತಾರೆ, ನಾವು ಕೇಳ್ತೀವಿ, ಚಿಕ್ಕವ್ರು ಕೇಳ್ತಾ ಬರ್ತಾರೆ. ಅದನ್ನೇ ನಾವ್ ಇವಾಗ ಮಾಡರ್ನೈಸ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ ಸುವಾಚ ಹೇಳ್ತು, ನಾವು ಕೇಳಿದ್ವಿ ಅಂತ ನಾವ್ ತಿಳ್ಕೊಬಹುದು. ಸೊ ಅದರಿಂದ ನಾವು ತಿಳ್ಕೊತಾ ಇರೋ ಈ ಆಯುರ್ವೇದ ಕಾನ್ಸೆಪ್ಟೇ ನಮ್ಮ ಆಯುರ್ವೇದ ಬಾಟ್ ಸುವಾಚ. ಡಾಕ್ಟರ್, ನನಗೆ ಒಂದು ಡೌಟ್ ಇದೆ. ಸೊ ಆ ಹುಡುಗ ಮದನ್ ಈಗ ಏನಾದ, ಈಗ ಹೇಗಿದ್ದಾನೆ? ಆ ಹುಡುಗ ಮದನ್, ಹಿ ವಾಸ್ ಅನ್ ಇನ್ಸೋಮ್ನಿಯಾ ಪೇಷಂಟ್. ಆದ್ರೆ ಆ ಹುಡುಗ ಇವಾಗ ಹೇಗಿದ್ದಾನೆ ಅಂತ ನೀವು ಕೇಳಿದ್ರೆ ತುಂಬಾ ಖುಷಿ ಪಡ್ತೀರಾ. ಇದ್ರಿಂದ ಅಂದ್ರೆ ಸುವಾಚ ಇಂದ ಅವನು ಇವಾಗ ಹೇಗಾಗಿದ್ದಾನೆ ಗೊತ್ತಾ? ಅಪ್ಪ ಇದು ನೋಡ್ರಿ ಗ್ರೀನ್ ಆಗಿದೆ. ನಮಸ್ತೆ ಸರ್, ಹೇಗಿದ್ದಾನೆ ಮದನ್ ಈಗ? ಡಾಕ್ಟ್ರೇ, ನಿದ್ದೆ ಮಾತ್ರ ಅಲ್ಲ ಡಾಕ್ಟ್ರೇ, ತುಂಬ ಖುಷಿಯಾಗಿದ್ದಾನೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ತುಂಬ ಚೇಂಜಸ್ ಇದೆ ಡಾಕ್ಟ್ರೇ. ಊಟದಲ್ಲಿ, ಬಿಹೇವಿಯರ್ನಲ್ಲಿ, ಕಾಲೇಜ್ನಲ್ಲಿ ಎಕ್ಸೆಲ್ ಆಗಿದ್ದಾನೆ. ಸ್ಟಡೀಸ್ನಲ್ಲಿ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗಿದೆ. ಧಾರ್ಮಿಕ ವಿಷಯದಲ್ಲಿ, ದೇವರು, ಸ್ಪೋರ್ಟ್ಸ್ನಲ್ಲಿ ಕೂಡ ಇಂಟ್ರೆಸ್ಟ್ ತೋರಿಸ್ತಿದ್ದಾನೆ. ತುಂಬ ಖುಷಿಯಾಗಿದೆ ಡಾಕ್ಟ್ರೇ ಥ್ಯಾಂಕ್ ಯು ಸೋ ಮಚ್. ಡಾಕ್ಟರ್, ಫೈನಲಿ ನನಗೆ ಹಾಗೂ ನಮ್ಮ ವೀಕ್ಷಕರಿಗೆ ಒಂದು ಕೊನೆ ಪ್ರಶ್ನೆ ಒಂದು ಉಳಿದಿದೆ. ಸೊ ನಿಮ್ಮ ಒಂದು ಆ ಇನ್ವೆನ್ಷನ್, ಅದೇ ನಿಮ್ಮ ಸುವಾಚ ಏನಂತ ಹೇಳ್ತೀರಿ, ಆ ಸುವಾಚ ಇನ್ನೂ ಆ ಹುಡುಗನ ಹತ್ರ ಇದೆಯಾ? Ayurveda emerges at the top in 2047. Robots assist in Shalyatantra, cancer care through Ayurveda, rare combinations at research, alchemy in critical care. ICU has Ayurveda medications in combination, and many more in 2047. Jayatu Ayurveda.